ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಿಲ್ಕ್ ಪೌಡ್ರದ್ದು ಹಾಲಿನ ಪುಡಿಯಿಂದ ಲಡ್ಡು ಹೇಗೆ ಮಾಡೋದಂತೇಳಿ ತೋರಿಸ್ಕೊಡ್ತಿದ್ದೇನೆ. ಅದಕ್ಕೆ ನಾನು ಇಲ್ಲಿ ಒಂದು ಪಾತ್ರೆಯನ್ನು ಬಿಸಿ ಮಾಡಿದ್ದೇನೆ. ಅದಕ್ಕೆ ನಾನು 3 ಸ್ಪೂನಿನಷ್ಟು ತುಪ್ಪ ಹಾಕ್ತಿದ್ದೇನೆ. ಈಗ ತುಪ್ಪ ಕರಗಿದ ಮೇಲೆ 1/2 ಲೀಟರ್ನಷ್ಟು ಅರ್ಧ ಲೀಟರ್ ಹಾಲು ಹಾಕಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಕುದಿಯಲು ಬಿಡಬೇಕು. ಇದು ಕುದೀತಾ ಇರುವಾಗ ಇದಕ್ಕೆ ನಾವೀಗ ಸಕ್ಕರೆ ಹಾಕಬೇಕು. ನಾನಿಲ್ಲಿ 5 ಸ್ಪೂನಿನಷ್ಟು ಸಕ್ಕರೆ ತಗೊಂಡಿದ್ದೇನೆ. ನಿಮಗೆಷ್ಟು ಶುಗರ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 5 ಸ್ಪೂನ್ ಹಾಕಿದ್ದೇನೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದ ನಂತರ ನಾನು 1 ಕಪ್ಪಿನಷ್ಟು ಮಿಲ್ಕ್ ಪೌಡರನ್ನು ತಗೊಂಡಿದ್ದೇನೆ, ಹಾಲಿನ ಪುಡಿ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು ನಿಧಾನಕ್ಕೆ. ಹೀಗೆ ಇದನ್ನು ನಾನು ಮಿಕ್ಸ್ ಮಾಡಿದ್ದೇನೆ. ಇದೇನು ಗಂಟಾಗಲ್ಲ, ಹೀಗೆ ಗಟ್ಟಿಯಾಗುವ ತನಕ ಮಿಕ್ಸ್ ಮಾಡಬೇಕು. ಈಗ ನೋಡಿ ಗಟ್ಟಿ ಆಗ್ತಾ ಬಂದಿದೆ ಇದು. ಈಗ ನೋಡಿ ಇಷ್ಟು ಗಟ್ಟಿ ಆಗ್ತಾ ಬಂದಿದೆ. ಈಗ ಎಲ್ಲ ನೀರೆಲ್ಲ ಹೋಗಿದೆ, ಫುಲ್ ಗಟ್ಟಿ ಆಗ್ತಾ ಬಂದಿದೆ. ಈಗ ಇದನ್ನು ತಣ್ಣಗಾಗಲು ಬಿಡಬೇಕು. ಅಷ್ಟೊತ್ತಿಗೆ ನಾನಿಲ್ಲಿ ಬಾದಾಮನ್ನು ಕಟ್ ಮಾಡಿ ಇಟ್ಕೊಳ್ತೇನೆ. ಈಗ ಇದು ತಣ್ಣಗಾಗಿದೆ. ಈಗ ನಾನು ಕೈಗೆ ತುಪ್ಪ ಸವರಿ ಅದನ್ನೀಗ ಲಡ್ಡು ಮಾಡಬೇಕು. ಈಗ ಇದು ಸ್ವಲ್ಪ ಬಿಸಿ ಇದೆ ಅಷ್ಟೇ, ಮುಟ್ಟುವಷ್ಟು, ಜಾಸ್ತಿ ಏನು ಬಿಸಿ ಇಲ್ಲ. ಈಗ ನೋಡಿ ಇದನ್ನು ಈ ರೀತಿ ಲಡ್ಡು ಮಾಡಬೇಕು. ನಾನೀಗ ಎಲ್ಲ ಲಡ್ಡು ಮಾಡ್ತಿದ್ದೇನೆ. ಈಗ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಹಬ್ಬಕ್ಕೆಲ್ಲ ಮಾಡ್ಬೋದು, ಇನ್ಸ್ಟೆಂಟಾಗಿ ಮಾಡ್ಬೋದು, ಬೇಗನೆ ಮಾಡ್ಬೋದು. ತುಂಬ ಏನು ಕೆಲಸ ಇಲ್ಲ, ಪಟಪಟನೆ ಮಾಡ್ಬೋದು. ಈಗ ಇದನ್ನು ಕಟ್ ಮಾಡಿದಂತಹ ಬಾದಾಮ್ ಪೀಸನ್ನು ಇಡ್ತಾ ಇದ್ದೇನೆ. ಎಲ್ಲ ಲಡ್ಡು ಆಗಿದೆ. ಈಗ ನೋಡಿ ಲಡ್ಡು ರೆಡಿಯಾಗಿದೆ. ಥ್ಯಾಂಕ್ ಯು.